ಡ್ರಗ್ಸ್ ಸೇವನೆ ದೃಢ, ರೋಜಾ ಕೂಟಂ. ಸಿನಿಮಾ ಖ್ಯಾತಿಯ ನಟ ಶ್ರೀಕಾಂತ್ ಅರೆಸ್ಟ್. ಜನಪ್ರಿಯ ನಟನ ಬಂಧನ, ಮತ್ತೊಬ್ಬ ನಟನಿಗಾಗಿ ಹುಡುಕಾಟ. ರಕ್ತದ ಮಾದರಿಯಲ್ಲಿ ಡ್ರಗ್ಸ್ ಸೇವನೆ ದೃಢ, ಮುಂದುವರೆದ ತನಿಖೆ. ನಟ ಶ್ರೀಕಾಂತ್ 40 ಬಾರಿ ಕೊಕೇನ್ ಖರೀದಿಸಿರುವುದು ಪತ್ತೆ. ಎಸ್, ಆಡವಾರಿ ಮಾಟಲಕ್ಕೂ ಅರ್ಥಾಲೆ ವೇರುಲೆ ಸಿನಿಮಾದಲ್ಲಿ ನಟಿಸಿದ್ದ ತಮಿಳು ಮತ್ತು ತೆಲುಗು ನಟ ಶ್ರೀಕಾಂತ್ ಅಲಿಯಾಸ್ ಶ್ರೀರಾಮ್ ಡ್ರಗ್ಸ್ ಪ್ರಕರಣದಲ್ಲಿ ಚೆನ್ನೈ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ. ರಕ್ತ ಮಾದರಿ ಸಂಗ್ರಹಿಸಿ ವೈದ್ಯಕೀಯ ಪರೀಕ್ಷೆ ನೀಡಿದ ವರದಿಯಲ್ಲೂ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ. ಅಲ್ಲದೆ ಅವರ ಮೊಬೈಲ್ ಪರಿಶೀಲಿಸಿದಾಗ ಡ್ರಗ್ಸ್ ಸಪ್ಲೈ ಮಾಡಿರುವವರಿಗೆ 4 ಲಕ್ಷ ಹಣ ಟ್ರಾನ್ಸ್ಫರ್ ಮಾಡಿರುವುದು ಕೂಡ ಕಂಡುಬಂದಿದೆ. ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಹೌದು, ಒಕರಿಗೆ ಒಕರು ಮೂಲಕ ಚಿತ್ರರಂಗದಲ್ಲಿ ಫೇಮಸ್ ಆದ ತಮಿಳು ನಟ ಶ್ರೀಕಾಂತ್ ಅಲಿಯಾಸ್ ಶ್ರೀರಾಮ್ ಅವರನ್ನ ಡ್ರಗ್ಸ್ ಸೇವನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚೆನ್ನೈ ಪೊಲೀಸರು ಬಂಧಿಸಿರುವಂತದ್ದು. ನಟ ಶ್ರೀಕಾಂತ್ ಅವರನ್ನ ವಿಚಾರಣೆಗಾಗಿ ನುಂಗಂಬಾಕ್ಕಂ ಪೊಲೀಸ್ ಠಾಣೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ರಕ್ತದ ಮಾದರಿಯನ್ನ ಕಳಿಸಲಾಗಿತ್ತು. ಸದ್ಯ ವರದಿಯಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ಜೊತೆಗೆ ಅವರ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಡ್ರಗ್ಸ್ ವ್ಯವಹಾರ ನಡೆಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಕಾರಣಕ್ಕೆ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಅವರನ್ನ ಬಂಧಿಸಲಾಗಿದೆ ಅಂತ ಚೆನ್ನೈ ಪೊಲೀಸರ ಮಾದಕ ದ್ರವ್ಯ ವಿರೋಧಿ ಗುಪ್ತಚರ ಘಟಕ ಎಎನ್ಐಯು ಪೊಲೀಸರು ಹೇಳಿದ್ದಾರೆ. ಡ್ರಗ್ಸ್ ಸೇವನೆ ದೃಢ, ಮಾಜಿ ಎಐಎಇಎಂಕೆಯ ಐಟಿ ವಿಭಾಗದ ಸದಸ್ಯ ಪ್ರಸಾದ್ ಎಂಬಾತನನ್ನ ಡ್ರಗ್ಸ್ ಸರಬರಾಜು ಮಾಡ್ತಿದ್ದ ಆರೋಪದ ಮೇಲೆ ಬಂಧಿಸಲಾಗಿತ್ತು. ಆಗ ಶ್ರೀಕಾಂತ್ಗೆ ಸಪ್ಲೈ ಮಾಡ್ತಿದ್ದ ಬಗ್ಗೆ ಮಾಹಿತಿ ಹೊರಹಾಕಿದ್ದಾನೆ. ನಂತರ ಪೊಲೀಸರು ನಟನನ್ನ ಬಂಧಿಸಿದ್ದಾರೆ. ನಟ ಶ್ರೀಕಾಂತ್ ಪ್ರತಿ ಗ್ರಾಂಗೆ 12,000 ರೂಪಾಯಿ ದರದಲ್ಲಿ ಸುಮಾರು 40 ಬಾರಿ ಕೋಕೇನ್ ಖರೀದಿಸಿದ್ದಾರೆ ಅಂತ ತಿಳಿದುಬಂದಿದೆ. ನುಂಗಬಾಕಂನಲ್ಲಿರುವ ಪಬ್ನಲ್ಲಿ ಗಲಾಟೆ ನಡೆದಾಗ ಪ್ರಸಾದ್ ಎಂಬಾತ ಸಿಕ್ಕಿಬಿದ್ದಿದ್ದ. ಆತ ಡ್ರಗ್ಸ್ ಮಾರಾಟ ಮಾಡ್ತಿದ್ದೀನಿ ಅಂತ ಹೇಳಿದ್ದಾನೆ. ಆತ ಶ್ರೀಕಾಂತ್ಗೆ ಕೊಕೇನ್ ಮಾರಾಟ ಮಾಡಿದ್ದಾಗಿ ಹೇಳಿದ್ದಾನೆ. ನಂತರ ಪೊಲೀಸರು ಶ್ರೀಕಾಂತ್ನಿಂದ ವಿಚಾರಣೆಗಂತ ವಶಕ್ಕೆ ಪಡಿಸಿಕೊಂಡ್ರು. ಪ್ರದೀಪ್ ಎಂಬಾತ ಕೂಡ ಪ್ರಸಾದ್ ಮತ್ತು ಶ್ರೀಕಾಂತ್ ಬಗ್ಗೆ ಮಾಹಿತಿಯನ್ನ ಕೊಟ್ರು. ಕ್ಲಬ್ಗಳಲ್ಲಿ ನಡೀತಾ ಇದ್ದ ಪಾರ್ಟಿಗಳಲ್ಲಿ ಶ್ರೀಕಾಂತ್ ಡ್ರಗ್ಸ್ ತೆಗೆದುಕೊಳ್ತಾ ಇರೋದನ್ನ ನೋಡಿದ್ವಿ ಅಂತ ಹೇಳಿದ್ದಾನೆ. ಈ ಬಗ್ಗೆ ತನಿಖೆಯನ್ನು ಮುಂದುವರೆದಿದೆ. ಆದರೆ ಗೂಗಲ್ ಪೇ ಮೂಲಕ 4.72 ಲಕ್ಷ ರೂಪಾಯಿ ಪಾವತಿ ಜೊತೆಗೆ ಗೂಗಲ್ ಪೇ ಮೂಲಕ 4.72 ಲಕ್ಷ ರೂಪಾಯಿ ಪಾವತಿ ಮಾಡಿರುವುದು ತಿಳಿದುಬಂದಿದೆ. ರಕ್ತ ಪರೀಕ್ಷೆಯಲ್ಲಿ ಆತ ಡ್ರಗ್ಸ್ ಸೇವಿಸಿರುವುದು ಖಚಿತ ಆಗಿದ್ದು ಸದ್ಯಕ್ಕೆ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀಕಾಂತ್ರಿಂದ ಯಾವುದೇ ಹೇಳಿಕೆ ದಾಖಲಿಸಿಲ್ಲ ಅಂತ ಹೇಳಲಾಗಿದ್ದು, ಇನ್ನು ಯಾವ್ಯಾವ ಸಿನಿಮಾಗಳಲ್ಲಿ ಶ್ರೀಕಾಂತ್ ನಟಿಸಿದ್ದಾರೆ ಅಂತ ಗಮನಿಸೋದಾದ್ರೆ, ಶ್ರೀಕಾಂತ್ ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತೆಲುಗು ಚಿತ್ರಗಳಲ್ಲಿ ಅವರನ್ನ ಶ್ರೀರಾಮ್ ಅಂತ ಗುರುತಿಸಲಾಗುತ್ತೆ. 2002ರಲ್ಲಿ ರೋಜಾ ಕೂಟಂ ಅನ್ನುವ ತಮಿಳು ಚಿತ್ರದ ಮೂಲಕ ಅವರ ನಟನೆಯನ್ನ ಪ್ರಾರಂಭ ಮಾಡ್ತಾರೆ. ನಂತರ ಏಪ್ರಿಲ್ ಮಾದಾತಿಲ್, ಮನಸ್ಸೆಲ್ಲಂ ಮತ್ತು ಪಾರ್ಥಿಬನ್ ಕನವು ಚಿತ್ರಗಳಲ್ಲಿ ನಟಿಸ್ತಾರೆ. ಈ ಚಿತ್ರಗಳು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ತಂದುಕೊಡುತ್ತೆ. ಶ್ರೀಕಾಂತ್ ಅವರ 2023ರಲ್ಲಿ ಅವರು ಒಕರಿಗೆ ಒಕರು ಚಿತ್ರದ ಮೂಲಕ ತೆಲುಗಿಗೆ ಪಾದಾರ್ಪಣೆಯನ್ನ ಮಾಡಿದ್ರು. ನಂತರ 2 ಭಾಷೆಗಳಲ್ಲಿ ನಟಿಸಿದ್ರು. ಬೋಸ್ ಕಣಕಂಡೇನ್, ಆಡವಾರಿ ಮಾಟಲಕ್ಕೂ ಅರ್ಥಾಲೆ ವೇರುಲೆ, ಪೂ ನನ್ಪನ್ ಮತ್ತು ಕಾಫಿ ವಿತ್ ಕಾದಲ್ ಅವರ ನಟಿಸಿದ ಪ್ರಮುಖ ಚಿತ್ರಗಳಾಗಿದೆ. ಕೊನೆಯದಾಗಿ ಕೊಂಚಂ ಕಾದಲ್ ಕೊಂಚಂ ಮೋದಲ್ ಅನ್ನುವ ತಮಿಳು ಚಿತ್ರದಲ್ಲಿ ನಟಿಸಿದರು. ಮಂಗ್ಲಿ ಬರ್ತ್ಡೇಯಲ್ಲಿ ರೇಡ್. ಇತ್ತೀಚೆಗೆ ಗಾಯಕಿ ಮಂಗ್ಲಿ ಅವರ ಹುಟ್ಟುಹಬ್ಬದಂದು ಡ್ರಗ್ಸ್ ಹಂಚಿದ ಆರೋಪ ಕೇಳಿಬಂದಿತು. ತೆಲಂಗಾಣದಲ್ಲಿ ನಡೆದ ಅವರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಪೊಲೀಸರು ದಾಳಿ ಕೂಡ ಮಾಡಿದ್ರು. ಹೈದರಾಬಾದ್ ಹೊರವಲಯದ ಚೆವೆಲ್ಲಾದ ತ್ರಿಪುರ ರೆಸಾರ್ಟ್ನಲ್ಲಿ ಮಂಗಳವಾರ ಅಂದ್ರೆ ಜೂನ್ 11ರಂದು ಪಾರ್ಟಿ ನಡೀತಾ ಇತ್ತು. ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ನಡೆದಿದ್ದ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ಕೂಡ ನಡೆಸಿದ್ರು. ಆ ಘಟನೆ ಮಾಸುವ ಮುನ್ನವೇ ಈಗ ಶ್ರೀಕಾಂತ್ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.